ಸೊ ನೋಡ್ರಿ, ಭಾಳಷ್ಟು ಪೇಷಂಟ್ಸ್ ಏನು ಬರ್ತಾರಲ್ಲ, ಸರ್ ನನ್ನ ಪೆನಿಸ್ ಸೈಜ್ ಇಷ್ಟ ಇರ್ತೈತಲ್ರಿ, ಒಮ್ಮೆ ಇಷ್ಟ ಆಗ್ತೈತಿ ಮತ್ತೆ ಇಷ್ಟ ಆಗ್ಬಿಡ್ತೈತಿ, ಈ ರೀತಿ ಎದಕ್ಕೆ ಆಗ್ತೈತೆ ಅಂತ ಕೇಳ್ತಿರ್ತಾರೆ. ಸೊ ನೋಡ್ರಿ, ಅದೆಲ್ಲ ನಮ್ಗೆ ಗೊತ್ತಾಗಬೇಕಂದ್ರೆ ಮೊದಲು ನಮ್ಮ ಪೆನಿಸ್ ಏನಿದೆ ಅದ್ರದ್ದು ನಾವು ಒಳಗಿನ ಸ್ಟ್ರಕ್ಚರ್ ತಿಳ್ಕೊಬೇಕಾಗ್ತೈತಿ. ಇದು ಪೆನಿಸ್ ಅಂತ ಅನ್ಕೋರಿ. ಸೊ ಇದ್ರ ಒಳಗೆ ಇದನ್ನ ನಾವು ಕಟ್ ಮಾಡಿದ್ರೆ ಒಳಗೆ ಏನೇನು ಕಾಣ್ತೈತಿ. ಸೊ ಅದ್ರೊಳಗೆ ನೋಡ್ರಿ, ಆಜು ಬಾಜು ಈ ಈ ರೀತಿ ಒಂದು ಕೋನ್ ಶೇಪ್ ಆಕಾರದ ಒಂದು ಪೈಪ್ ಇರ್ತೈತ್ರಿ. ಸೊ ಇದಕ್ಕೆ ಕಾರ್ಪೊರಾ ಕೆವರ್ನೋಸ ಅಂತಾರೆ. ಇದ್ರ ನಡಬರ್ಕ್ ಒಂದು ಯುರೇತ್ರ ಅಂತ ಇರ್ತೈತಿ. ಈ ರೀತಿ ಪೈಪ್ ನಡಿ ಇದ್ರ ನಡಬರ್ಕ್ ಈ ರೀತಿ ಯುರೇತ್ರ ಇರ್ತೈತಿ. ಸೊ ಅಲ್ಲಿಂದ ಎಲ್ಲ ಕಾಲ್ಮಡಿ ಗಿಲ್ಮಡಿ ಹೋಗ್ತಾವೆ. ಮತ್ತು ಇದು ಕಾರ್ಪೊರಾ ಕೆವರ್ನೋಸ ಏನೈತೆ ನೋಡ್ರಿ, ಬಲೂನ್ ಶೇಪ್ ಸ್ಟ್ರಕ್ಚರ್ ರೀ. ಇದನ್ನ ಎಷ್ಟು ಬೇಕಾ ಎಕ್ಸ್ಪ್ಯಾಂಡ್ ಆಗುತ್ತೆ, ಎಷ್ಟು ಬೇಕಾ ಡೌನ್ ಆಗ್ತೈತಿ. ಮತ್ತು ನಿಮ್ಮ ಪೆನಿಸ್ ಏನಿರ್ತೈತೆ ನೋಡ್ರಿ, ಇದ್ರ ಸುತ್ತಾರದ ಬಹಳಷ್ಟು ಬ್ಲಡ್ ವೆಸಲ್ಸ್ ಇರ್ತಾವೆ. ನೀವು ಯಾವಾಗ ಸೆಕ್ಸುವಲಿ ಎಕ್ಸೈಟೆಡ್ ಟರ್ನ್ ಆನ್ ಆಗಿರ್ತಿರಲ್ಲ, ಆ ಟೈಮ್ನಾಗ ನಿಮ್ಮ ಶರೀರ ಏನು ಮಾಡುತ್ತಪ್ಪ ಅಂದ್ರೆ ಬಹಳ ಜಾಸ್ತಿ ಬ್ಲಡ್ ವೆಸಲ್ಸ್ನ ರಕ್ತ ಸಂಚಾರ ಬಹಳ ಜಾಸ್ತಿ ಮಾಡ್ತೈತಿ. ಸೊ ಅದ್ರ ಸಂಬಂಧ ನಿಮ್ಮದು ಪೆನಿಸ್ ಸೈಜ್ ಏನಿರ್ತೈತೆ ನೋಡ್ರಿ, ಇಷ್ಟು ದೊಡ್ಡ ಸೈಜ್ ಆಗ್ತೈತಿ. ಯಾವಾಗ ನೀವು ಟರ್ನ್ ಆಫ್ ಆಗ್ತೀರಿ, ಎಕ್ಸೈಟ್ಮೆಂಟ್ ಕಡಿಮೆ ಆಗ್ತೈತಿ, ಮತ್ತೆ ಹೊಳ್ಳಿ ಅದು ನಾರ್ಮಲ್ ಸೈಜಿಗೆ ಬರ್ತೈತಿ ರೀ. ಇದು ಇದ್ರ ಹಿಂದಿಂದು ಸೈನ್ಸ್ ರೀ. ಅನ್ಕೊಂತೀನಿ ನಿಮ್ಗೆಲ್ಲ ಅರ್ಥ ಆಗಿರಬೇಕು. ಮುಂದೆ ಇದೇ ರೀತಿ ವಿಡಿಯೋ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.